ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿ ಥ್ರೆಡ್ ವರ್ಕ್. ನಾನಿವತ್ತು ಸ್ಯಾರೀಲಿ ಮ್ಯಾಟ್ ಹಾಕೋದು ತೋರಿಸ್ತಾ ಇದ್ದೀನಿ. ಇವತ್ತು ಕುಚ್ಚೇನು ಹಾಕ್ತಾಯಿಲ್ಲ, ಮ್ಯಾಟ್ ಹಾಕಿ ತೋರಿಸ್ತೀನಿ ನಾನು. ಆ್ಯಂಡ್ ಇದು ಫಸ್ಟ್ ಒಂದು ರೌಂಡ್ ಮ್ಯಾಟ್ ತೋರಿಸಿದ್ದೀನಿ. ಇದಾಗ್ತಾ ಇರೋದು ನಾನು ಇವಾಗ ಸ್ಟಾರ್ ಟೈಪ್ ಮ್ಯಾಟು. ನಾನು ಆಲೇನೇ ಕಟ್ ಮಾಡಿ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕೋದಕ್ಕೆ ನಾನು ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ತೊಗೋಬೋದು. ನಾನು 9 ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೋಡಿ, ಇದನ್ನು ದಾರನ ಫಸ್ಟ್ ಬಟ್ಟೆನ ಈ ಥರ ನಾನು ಕೈಗೆ ಸುತ್ಕೊಂಡಿದ್ದೀನಿ. ಕೈಗೆ ಸುತ್ಕೊಂಡು ಒಳಗಡೆಯಿಂದ ನೋಡಿ ಈ ಥರ ಹಾಕ್ಕೊಂಡು ಎಳ್ಕೊಳ್ಳೋದು ಫ್ರೆಂಡ್ಸ್, ಅಷ್ಟೇ. ನಮಗೆ ಎಷ್ಟು ಅಳತೆಗೆ ಬೇಕು ಅಷ್ಟು ಅಳತೆಗೆ ಇದನ್ನು ಎಳ್ಕೊತೀನಿ ನೋಡಿ. ಫ್ರೆಂಡ್ಸ್, ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿದಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವಾಗ ನಾನು ಗಂಟು ಹಾಕೊಂಡಾದ್ಮೇಲೆ ಚೈನ್ ಹಾಕೋತಾ ಹೋಗ್ತಾಯಿದ್ದೀನಿ. ನಾನಿವಾಗ 1 2 3 4 5 6 7 ಚೈನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, 7 ಚೈನ್ ಹಾಕ್ಕೊಂಡಾದ್ಮೇಲೆ ಈ ಥರ ಇರುತ್ತೆ. ಇದನ್ನು ಹಿಂಗೆ ಟರ್ನ್ ಮಾಡಿಕೊಂಡು ನಾವಿಲ್ಲಿ ಗಂಟು ಹಾಕಿದ್ವಲ್ಲ ಅಲ್ಲಿ ಒಂದು ಹೋಲ್ ಇರುತ್ತೆ. ನಾವು ಆ ಹೋಲ್ಗೆ ಹೋಗಿ ಕ್ರೋಶನ ತೊಗೋಬೇಕು. ಕ್ರೋಶ ತೊಗೊಂಡು ಇವಾಗ ಒಳಗಡೆಯಿಂದ ಸ್ಯಾರಿನ ತಂದು ಒಂದು ಸಿಂಗಲ್ ಕ್ರೋಶ ಮಾಡೋದು. ನೆಕ್ಸ್ಟು ಇನ್ನೊಂದು ಹೋಲ್ ಇರುತ್ತಲ್ಲ ಅಲ್ಲಿಗೆ ಹೋಗೋದು, ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶ ಫುಲ್ ಚೈನ್ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್. ನಾವು ಇವಾಗ ಇದು ರೌಂಡ್ ಶೇಪ್ ಆಗಿರುತ್ತಲ್ವ, ಒಟ್ಟು ನಮಗೆ ಇಲ್ಲಿ 7 ಚೈನ್ ಆಗಬೇಕು. ಆ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಜಾಸ್ತಿ ಟೈಟಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಎಕ್ಸ್ಪೀರಿಯೆನ್ಸ್ ಇರೋ ಟೈಟ್ ಹಾಕಿ, ಏಕೆಂದರೆ ಹ್ಯಾಂಡಲ್ ಆಗುತ್ತೆ. ಬಟ್ ಸ್ಟಾರ್ಟಿಂಗ್ ಕಲಿಯೋರು ಟೈಟಾಗಿ ಹಾಕ್ಕೋಬೇಡಿ, ಅದು ಮುಂದೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಕ್ರೋಶ ಮಾಡೋದಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ರೌಂಡ್ ಆಯಿತು. ಸೇಮ್ ಈ ಡಿಸೈನ್ನ ನಾವು ಇಲ್ಲಾದಮೇಲೆ ಒಬ್ಬೊಬ್ರು ಹೇಳ್ತೀರಾ ಟೋಪಿ ಆಗುತ್ತೆ ಅಂತ. ಅವಾಗ ಏನು ಮಾಡಿ ಗೊತ್ತಾ, ನಾನು ಒಂದೇ ಹೋಲ್ ಇರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶ ಮಾಡಿ. ಡಬಲ್ ಕ್ರೋಶ ಮಾಡಿದಾಗ ಇದು ನೋಡಿ, ಇದು ಬಗ್ಗಳಲ್ಲ. ಆವಾಗ ಒಂದು ಹೋಲ್ಗೆ ಡಬಲ್ ಕ್ರೋಶ ಮಾಡಿ. ಎಲ್ಲದಕ್ಕೂ ಹಂಗೆ ಮಾಡಬೇಡಿ, ಒಂದೊಂದು ಹೋಲ್ಗೆ ಆ ಥರ ಮಾಡಿದ್ರೆ ಅದು ಟೋಪಿ ಥರ ಆಗೋಲ್ಲ. ಒಬ್ಬೊಬ್ಬರು ಸ್ಟಾರ್ಟಿಂಗ್ ಕಲಿಯೋರಿಗೆ ಆ ಥರ ಅನಿಸುತ್ತೆ, ಟೋಪಿ ಆಗುತ್ತೆ ಸ್ಟಾರ್ಟಿಂಗೇ ಕಷ್ಟ ಆಗುತ್ತೆ ಅನ್ನೋರು ಆ ಥರ ಮಾಡಿ. ಎಲ್ಲದಕ್ಕೂ ಒಂದೇ ಸಿಂಗಲ್ ಕ್ರೋಶ ಮಾಡಬೇಕು ಫ್ರೆಂಡ್ಸ್. ಇದು ಸ್ಟಾರ್ ಟೈಪ್ ಹಾಕೋದಕ್ಕೆ ನಾವು ಫಸ್ಟು ರೌಂಡಾಗಿ ಒಂದು ಅಂಗೈಯಷ್ಟು ಅಗಲ ಬರೋವರೆಗೂನಾದರೂ ಮ್ಯಾಟ್ ಹಾಕೋತಾ ಹೋಗಬೇಕು ಫ್ರೆಂಡ್ಸ್. ಆಮೇಲೆ ಡಿಸೈನ್ ಚೇಂಜ್ ಆಗುತ್ತೆ. ಸ್ಟಾರ್ ಟೈಪ್ ಇದು ನಾನು ಹಾಕ್ತಾ ಇರೋದು ರೌಂಡ್ ಮ್ಯಾಟ್ ಅಲ್ಲ, ಸ್ಟಾರ್ ಟೈಪ್ ಮ್ಯಾಟು. ನೋಡಿ ಫ್ರೆಂಡ್ಸ್, ನನಗೆ ಇಲ್ಲಿ ಗ್ಯಾಪ್ ಅನ್ನಿಸ್ತೈತೆ, ಅದಕ್ಕೆ ಇಲ್ಲಿ ನಾನು ಒಂದೇ ಇದಕ್ಕೆ 2 ಸಲ ಮಾಡ್ತೀನಿ. ಆವಾಗ ಏನು ನನಗೆ ಟೋಪಿನ ಒಂದು ಸಲ ಏನು ಒಂದು ಸಲ ಆ್ಯಂಡ್ ಗ್ಯಾಪು ಕಾಣಲ್ಲ. ಇವಾಗ ಹಿಂಗೆ ಇಟ್ಕೊಂಡೆ ತೂತು ಕಾಣಿಸ್ತೈತಾ ನೋಡಿ, ಇವಾಗ ಇಲ್ಲಿ ಕಾಣಿಸ್ತೈತೆ ಅಂದರೆ ಅಲ್ಲಿಗೆ 2 ಹಾಕ್ಕೊಳ್ಳೋದು. ಈ ಥರ ಹಾಕೋತಾ ಹೋದರೆ ನಮಗೆ ಎಲ್ಲೂ ತೂತು ಕಾಣಲ್ಲ, ಮನೆ ಕಾಣಲ್ಲ, ಚೆನ್ನಾಗಿ ಬರುತ್ತೆ ಇದು ಹೋಲ್ಸೆಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟೇ. ಇದು ಕಲಿಯೋರ್ಗಂತ ಸ್ವಲ್ಪ ಇದು ಅಣಿ ಎತ್ತೋವರೆಗೂ, ನಮ್ಮ ಕಡೆ ಅಣಿ ಅಂತ ಹೇಳೋದು ಸ್ಟಾರ್ಟಿಂಗು, ಅಣಿ ಎತ್ತೋವರೆಗೂ ಅಷ್ಟೇ ಸ್ವಲ್ಪ ಕಷ್ಟ. ಇದೊಂಚೂರು ಆಗಿಬಿಡ್ತು ಅಂತಂದರೆ ಏನಿಲ್ಲ, ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ಆ್ಯಂಡ್ ಈ ಡಿಸೈನ್ ಏನು ಅಂತ ಕಷ್ಟ ಏನಲ್ಲ. ಆ್ಯಂಡ್ ಕ್ರೋಶ ಕಲ್ತಿರ್ಬೇಕಷ್ಟೆ. ಕ್ರೋಶ ಕಲ್ತಿದ್ರೆ ಹೆಂಗಾದರೂ ಮಾಡ್ಬೋದು. ಕಲಿತಾ ಇರೋರ್ಗೂ ಏನಂತ, ಇವಾಗ ಹೊಸ್ದಾಗಿ ಕಲಿತಾ ಇರೋರ್ಗು ಕಷ್ಟ ಏನಿರಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಹೆಂಗೆ ಹಾಕೊಬರ್ತಾಯಿದ್ದೀನೋ ಇದನ್ನು ಫುಲ್ ಹೇಳಿದ್ನಲ್ಲ, ಒಂದು ಅಂಗೈ ಅಷ್ಟು ಅಗಲ ಬರಬೇಕು ಅಂತ, ಅಲ್ಲಿವರೆಗೂ ಹಾಕಿ ತೋರಿಸ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ನೋಡಿ ಇವಾಗ ನಾನೊಂದು ಅಂಗೈ ಅಷ್ಟು ಅಗಲ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಕೇಲ್ ತಗೊಂಡು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾವ ಟೈಪ್ ಅಂದರೆ ಸ್ಟಾರ್ ಟೈಪ್. 6 ಕಡೆ ನಾನು ಬಳಪದಲ್ಲಿ ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ಇವಾಗ ಮಾರ್ಕ್ ಹಾಕ್ಕೊಂಡಿದ್ದೀನಲ್ವಾ, ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ಮಾಮೂಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಹೋಗ್ತೀನಿ. ನಾವು ಎಲ್ಲಿ ಮಾರ್ಕ್ ಹಾಕಿರ್ತೀವೋ ಇವಾಗ ಇಲ್ಲಿ ನಾನು ಮಾರ್ಕ್ ಹಾಕಿದ್ದೀನಿ, ಇಲ್ಲಿಗೆ ಡಬಲ್ ಕ್ರೋಶ, ಒಂದು ಒಳಗಡೆ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಒಂದು ಡಬಲ್ ಕ್ರೋಶ ಆಯಿತು. ಇನ್ನೂ ಒಂದು ಸಲ ಡಬಲ್ ಕ್ರೋಶನ ಎಲ್ಲಿ ಹಾಕಿರ್ತೀವೋ ಅದೇ ಕಂಬದ ಒಳಗಡೆನೆ, ಅದೇ ಹೋಲ್ ಒಳಗಡೆನೆ ಇನ್ನೊಂದು ಸಲ ಮಾಡಿದ್ದೀನಿ. 2 ಆಯಿತು. ಇನ್ನೂ ಒಂದು ಸಲ 3 ಸಲ ಒಂದೇ ಇದರೊಳಗಡೆ ಕ್ರೋಶ ಒಳಗಡೆ ಹಾಕಬೇಕು ನಾವು, ಒಂದೇ ಗ್ಯಾಪಲ್ಲಿ. ನೋಡಿ, ಡಬಲ್ ಸ್ಟೆಪ್ ಆಯಿತಲ್ವ, 2 ಚೈನ್ ಆದಮೇಲೆ ಮತ್ತೆ ಸೀದಾ ಪಕ್ಕದಕ್ಕೆ ನಾವೇನು ಮಾಡಬೇಕು, ಸಿಂಗಲ್ ಕ್ರೋಶ ಮಾಡಬೇಕು. ಸಿಂಗಲ್ ಕ್ರೋಶ ಮಾಡಿ ಇವಾಗ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ನಾನು ನೋಡಿ ಸಿಂಗಲ್ ಕ್ರೋಶನ ಎಲ್ಲಿವರೆಗೂ ಹಾಕಬೇಕು ಮತ್ತೆ ಅಂತಂದರೆ, ನಾವು ಲೈನ್ ಹಾಕಿರ್ತೀನಲ್ಲ, ಮಾರ್ಕ್ ಮಾಡ್ಕೊಂಡಿರ್ತೀನಲ್ಲ, ಅಲ್ಲಿವರೆಗೂ ಸಿಂಗಲ್ ಕ್ರೋಶನ ಹಾಕೋತೀನಿ. ನೋಡಿ, ನಿಮ್ಗೆ ಈ ಡಿಸೈನಲ್ಲಿ ಕಾಣಿಸ್ತಿರ್ಬೋದು, ಆಲೆ ಇದು ಕ್ರಾಸ್ ಆಗೋ ಥರ. ಆ್ಯಂಡ್ ಈ ಡಿಸೈನ್ ಬೇಗ ಆಗುತ್ತೆ, ಚೆನ್ನಾಗಿ ಬರುತ್ತೆ ನೋಡಿ. ಸಿಂಗಲ್ ಕ್ರೋಶನ ಇವಾಗ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು, ಬಟ್ ನೋಡಿ ಇವಾಗ ಮತ್ತೆ ಡಬಲ್ ಕ್ರೋಶ. ನಾವೆಲ್ಲಿ ಡಬಲ್ ಕ್ರೋಶ ಮಾಡ್ತೀವೋ ಒಂದೇ ಇದರೊಳಗಡೆ 3 ಡಬಲ್ ಕ್ರೋಶನ ಮಾಡಬೇಕು. ಒಂದು ಸಲ, ಇದು 2 ಸಲ ಆಯಿತು, ಮತ್ತು ಇದು 3 ಸಲ ಆಯಿತು. ನೋಡಿ 3 ಸಲ ಆಯಿತು. ಇವಾಗ ಡೈರೆಕ್ಟ್ ಪಕ್ಕಕ್ಕೆ ಸಿಂಗಲ್ ಕ್ರೋಶ, ನಾವು ಎಲ್ಲಿವರೆಗೂ ಲೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿವರೆಗೂ ಬರೋವರೆಗೂ ಸಿಂಗಲ್ ಕ್ರೋಶನ ಮಾಡ್ಕೊತಾ ಹೋಗಬೇಕು. ಇದು ಒಂದು ರೌಂಡ್ ಫಿನಿಶ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಇದು ಈ ಡಿಸೈನ್ ಹೆಂಗೆ ಬಂದೈತೆ ಅನ್ನೋದು, ಆಮೇಲೆ ನಿಮಗೆ ಐಡಿಯಾ ಬರುತ್ತೆ ಫ್ರೆಂಡ್ಸ್. ನೋಡಿ, ಸ್ಟಾರ್ಟ್ ಆಗಿ ಬಂದೈತೆ. ಇವಾಗ ನಾನು ನೆಕ್ಸ್ಟ್ ಡಿಸೈನ್ ನಿಮ್ಗೆ ಅರ್ಥ ಆಗೋಲ್ಲ, ಆವಾಗಲೇ ಹೇಳಿದ್ರೆ ಅಂದ್ಬಿಟ್ಟು ಇವಾಗ ತೋರಿಸ್ತಿದ್ದೀನಿ. ನಾವು ಮೂಲೆ ಹೆಂಗೆ ನೆಕ್ಸ್ಟು, ಇವಾಗ ಮೊದಲೇನೋ ಗೆರೆ ಹಾಕ್ಕೊಂಡಿದ್ವಿ, ಅಲ್ಲಿ ಕರೆಕ್ಟಾಗಿ ಹಾಕ್ಕೊಂಡಿದ್ವಿ. ಆಮೇಲೆ ನೆಕ್ಸ್ಟ್ ಫಾಲೋ ಅಪ್ ಏನು ಮಾಡಬೇಕು ಅಂತಂದರೆ, ಇದು ಸಿಂಗಲ್ ಕ್ರೋಶ ಆಯ್ತು, ಇದು ಸಿಂಗಲ್ ಕ್ರೋಶ ಮಾಡಿಬಿಡ್ತೀನಿ. ನಾವು 3 ಚೈನ್ ಹಾಕಿರ್ತೀವಿ ನೋಡಿ, ಒಂದೇ ಒಂದು ಚೈನ್ ಒಳಗಡೆ 3 ಚೈನ್ ಹಾಕಿರ್ತೀವಲ್ಲ, ಅದರಲ್ಲಿ 3ನೇ ಚೈನ್ ಇರುತ್ತಲ್ಲ, ಅಲ್ಲಿ ಇದು ಫಸ್ಟ್ ಚೈನ್, ಮಧ್ಯದಲ್ಲಿ 3 ಚೈನ್ ಇರುತ್ತಲ್ಲ, ಅಲ್ಲಿಗೆ ನೋಡಿಕೊಂಡು ಮತ್ತೆ ಇಲ್ಲಿ ಡಬಲ್ ಕ್ರೋಶನ ಮಾಡಬೇಕು. ಡಬಲ್ ಕ್ರೋಶನ ಹೆಂಗೆ ಮಾಡೋದು, ಇಲ್ಲಿ ಎಷ್ಟು ಸಲ ಮಾಡಬೇಕು ಅಂತಂದರೆ, ಮಾಮೂಲಿ 3 ಸಲ ಡಬಲ್ ಕ್ರೋಶ ಮಾಡಬೇಕು. ಒಂದು ಚೈನಲ್ಲಿ 3 ಚೈನ್ ಹಾಕಿರ್ತೀವಿ, 3 ಡಬಲ್ ಕ್ರೋಶ ಮಾಡಿರ್ತೀವಿ, ಅದರಲ್ಲಿ ಮಿಡಲಲ್ಲಿ ಬರೋ ಕಂಬಕ್ಕೆ ನಾವು ಇಲ್ಲಿ ತ್ರಿಬಲ್ ಕ್ರೋಶನ ಹಾಕಬೇಕು. ನೋಡಿ, ಈ ಥರ ಹಾಕಿದ್ದಾದಮೇಲೆ ಇವಾಗ ಸಿಂಗಲ್ ಚೈನ್ ಹಾಕ್ತೀನಿ ನೋಡಿ, ಸಿಂಗಲ್ ಚೈನ ಹಾಕೋತಾ ಹೋಗಬೇಕು. ನೆಕ್ಸ್ಟು ಕಂಬ ಬರುತ್ತಲ್ಲ, ಅಲ್ಲಿವರೆಗೂ ನಾನು ಸಿಂಗಲ್ ಚೈನ್ನ ಹಾಕೋತಾ ಹೋಗ್ತೀನಿ. ಸಿಂಗಲ್ ಚೈನ್ ಹಾಕ್ಕೊಳ್ತಾ ಹೋಗ್ಬೇಕು. ಮನೇಲಿ ಹಳೆ ಸೀರೆಗಳನ್ನ ಬಿಸಾಡೋದಕ್ಕೆ ಹೋಗಬೇಡಿ, ಇಲ್ಲ ಹಗ್ಗ ಮಾಡೋದಕ್ಕೆ ಕೊಟ್ಬಿಡ್ತಾರೆ, ಆ ಥರ ಆದ್ರೂ ಯೂಸ್ ಆಗುತ್ತೆ. ಬಟ್ ಹಳೆ ಸೀರೆಗಳಲ್ಲಿ ನಾವು ಈ ಥರ ಮ್ಯಾಟ್ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಆ್ಯಂಡ್ ಮನಿನೂ ಕೂಡ ಸೇವ್ ಆಗುತ್ತೆ. ಇವಾಗ ಒಂದು ಮ್ಯಾಟ್ಗೆ ಆನ್ಲೈನಲ್ಲಿ ಬುಕ್ ಮಾಡ್ತೀನಿ ಅಂದರೆ 60 ರೂಪೀಸ್ ಮೇಲೇ. ಹಂಗಾಗಿ ನಾವು ಸುಮ್ಮನೆ ಇವಾಗ ಮನೇಲಿ ಕೂತಿರ್ತೀವಲ್ಲ, ಆ ಟೈಮಲ್ಲಾದ್ರೂ ನಾವು ಈ ಥರ ಮ್ಯಾಟ್ಗಳನ್ನ ಡಿಸೈನ್ ಮ್ಯಾಟ್ಗಳನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಬಂದು ನೋಡಿದವ್ರಿಗೂ ಏನೋ ಒಂಥರ ಲುಕ್ಕಾಗಿ ಕಾಣುತ್ತೆ. ಇನ್ನು ವೆರೈಟಿ ಐತಲ್ಲ,
ಅನ್ನೋ ಥರ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ, ಒಂದು ಚೈನ್ ಒಳಗಡೆ ನಾನು 3 ಚೈನ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಮಿಡಲಲ್ಲಿ ಬರುತ್ತೆ ಇದು. ಈ ಚೈನ್ ಒಳಗಡೆ ನಾನು ಡಬಲ್ ಕ್ರೋಶ ಮಾಡ್ತಿದ್ದೀನಿ. ಡಬಲ್ ಕ್ರೋಶನ 3 ಸಲ ಮಾಡ್ತಾಯಿದ್ದೀನಿ. ಮೂರು ಸಲ ಮಾಡಿದ್ದಾದಮೇಲೆ ಸೇಮ್ ಇವಾಗ ಡೈರೆಕ್ಟು ಪಕ್ಕದ ಚೈನ್ಗೆ ಸಿಂಗಲ್ ಕ್ರೋಶ ಮಾಡೋದು. ಫ್ರೆಂಡ್ಸ್, ಈ ಡಿಸೈನ್ ಅಂತ ಆರಾಮಾಗಿ ಬೇಗ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಸಿಂಗಲ್ ಕ್ರೋಶನ ಮಾಡ್ಕೊತಾ ಹೋಗೋದು. ಸೇಮ್ ಈ ಡಿಸೈನ್ನ ಇವಾಗ ಹೆಂಗೆ ನಾನು ಹಾಕ್ಕೊಂಡು ಬಂದಿದ್ದೀನೋ ಅದೇ ಥರ ನೀವು ಕಂಟಿನ್ಯೂ ಮಾಡ್ಕೊತಾ ಹೋಗಿ ಫ್ರೆಂಡ್ಸ್. ನೋಡಿ ಹೆಂಗೆ ಬಂದೈತೆ, ಇದು ಸ್ಟಾರ್ ಟೈಪಲ್ಲೇ ಹೆಂಗೆ ಬರ್ತೈತೆ ಅಂತ ಇದು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇವಾಗ ನಾವು ಏನು ಮಾಡಬೇಕು ಅಂತಂದರೆ, ಫಸ್ಟ್ ನಮ್ಗೆ ಗೊತ್ತಾಗಲ್ಲ ಸ್ಟಾರ್ಟಿಂಗ್ ಅನ್ನೋರು ಈ ಥರ ಹಳದೆ ಹಾಕ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು 3 ಚೈನ್ ಹಾಕಿರ್ತೀವಲ್ಲ, ಅದರಲ್ಲಿ ಮಿಡಲ್ ಚೈನ್ ಒಳಗಡೆಗೆ ಬರೋ ಥರ 3 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಆ್ಯಂಡ್ ಕನ್ಫ್ಯೂಸ್ ಆಗೋ ಥರ ಏನಿಲ್ಲ. ಇದು ಮೆಥಡು ಈಸಿ ಐತೆ, ಬೇಗ ಮಾಡ್ಬೋದು ಫ್ರೆಂಡ್ಸ್. ಇದು ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆಗಿದೆ. ಇವಾಗ ನಾನು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ. ಒಂದು ಸಲ ಸಿಂಗಲ್ ಚೈನ್ ಹಾಕ್ಬಿಡ್ತೀನಿ. ಇದು ಹಾಕಿ ನೋಡಿ, ಈ ದಾರ ಐತಲ್ಲ, ಗಂಟು ಹಾಕ್ಕೊಳ್ಳೋದು ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಈ ಥರ ಹೇಳ್ಕೊಳ್ಳಿ ಈ ಥರ. ನೆಕ್ಸ್ಟು ಇದ್ರೊಳಗಡೆ ಇರೋದ್ರಿಂದ ಇದನ್ನು ತಗೊಂಡು ಬನ್ನಿ. ಇವಾಗ 2 ದಾರ ಥರ ಸಿಕ್ತು. ಇದನ್ನು ಗಂಟು ಹಾಕ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್. ಲಾಸ್ಟಲ್ಲಿ ಏನು ಮಾಡೋದು ಗಂಟು ಬಿಚ್ಕೊಳ್ಳುತ್ತೆ ಅಂತ ಹೇಳ್ತಿರಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಲಾಸ್ಟಲ್ಲಿ ಹೆಂಗೆ ಗಂಟು ಹಾಕ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಹಿಂಗೆ ಗಂಟು ಹಾಕ್ಕೊಂಡ್ರೆ ಇದು ಯಾವುದೇ ಕಾರಣಕ್ಕೂ ಬಿಚ್ಕೊಡಲ್ಲ. ಈ ಥರ ಗಂಟು ಹಾಕ್ಕೊಂಡು ಇದು ಉಳಿದಿರುತ್ತಲ್ಲ, ಇದನ್ನು ಕಟ್ ಮಾಡಿಟ್ಕೊಳ್ಳೋದು ಫ್ರೆಂಡ್ಸ್. ನೋಡಿ ಇವಾಗ ಸರಿ ಹೋಯ್ತು ಫ್ರೆಂಡ್ಸ್. ನೀವು ಇವಾಗ ನೋಡ್ತಾ ಇರ್ಬೋದು, ಸ್ಟಾರ್ ಟೈಪ್ ಮ್ಯಾಟ್ ಕಂಪ್ಲೀಟ್ ಆಗೈತೆ. ಹೆಂಗೆ ಬಂದೈತೆ ವಿಡಿಯೋ ಅನ್ನೋದನ್ನು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲಾಸ್ಟಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.